ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೋಪ್ನಳ್ಳಿ. ಲೋಕಸಭೆ ಇಲೆಕ್ಷನ್ ಕಾವು ನಮ್ಮ ದೇಶದ GDP ಥರ ಏರ್ತಾನೇ ಇದೆ. ಪ್ರಚಾರ, ರ್ಯಾಲಿ, ಸಮಾವೇಶ, ಅವ್ರದ್ದು ಆರೋಪ, ಇವ್ರದ್ದು ಪ್ರತ್ಯಾರೋಪ. ಅಬ್ಬಬ್ಬಾ, ಮೇಲೆ ಕುಂತು ಸುಡ್ತಾ ಇರೋ ಸೂರ್ಯ ಕೂಡ ನನಗಿಂತ ಹೀಟಲ್ಲಿ ಈ ಪೊಲಿಟಿಷಿಯನ್ಸ್ ಇದ್ದಾರಲ್ಲ ಅಂತ ಶಾಕ್ ಆಗಿದ್ದಾನೆ. ಈ ಟೈಮಲ್ಲಿ ಹಣದ ರಾಜಕೀಯ ಮಾಡೋದು ಕಷ್ಟ ಇದೆ. ಇಲೆಕ್ಷನ್ ಕಮಿಷನ್ನು ಕಟ್ಟುನಿಟ್ಟಿನ ಚುನಾವಣೆ ನಡೆಸಬೇಕು ಅಂತ ಪಣ ತೊಟ್ಟಿದೆ. ಈಗಾಗಲೇ ಕೋಟಿ ಕೋಟಿ ಹಣವನ್ನು ಸೀಸ್ ಮಾಡಿದೆ ಬೇರೆ ಬೇರೆ ಜಾಗದಲ್ಲಿ, ಎಲ್ಲ ನೋಡಿರ್ತೀರ. ಸೊ ಹಣದ ರಾಜಕೀಯ ಆಗಲ್ಲ ಅಂತ ಗೊತ್ತಾದ ಮೇಲೆ ಕಾಂಗ್ರೆಸ್ಸು ಹೆಣದ ರಾಜಕೀಯ ಶುರು ಮಾಡೋಣ ಅನ್ನೋ ನಿರ್ಧಾರಕ್ಕೆ ಬಂದಂಗಿದೆ. ಆದರೆ ಈ ಸಲ BJP ಮೇಲೆ ಹೆಣದ ಆರೋಪವನ್ನು ಹಾಕೋಣ ಅನ್ನೋ ಪ್ಲ್ಯಾನನ್ನು ಹಾಕ್ಕೊಂಡು ಬಂದಿದೆ. ಮೊದಲಿಗೆ ನನ್ನ ಊರು ಉತ್ತರ ಕನ್ನಡ. ಅಲ್ಲಿಯ ಸಚಿವ ಮಂಕಾಳು ವೈದ್ಯ BJPಗೆ ರಾಜಕೀಯ ಮಾಡೋಕ್ಕೆ ಒಂದು ಹೆಣ ಬೇಕು ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೇಹಾ ಸಾವಿಗೆ ಪ್ರತಿಭಟನೆ ಮಾಡೋದೇ ತಪ್ಪ, ನ್ಯಾಯ ಕೇಳಿದ್ದೆ ತಪ್ಪ. ಹೋಗಲಿ, ಹತ್ಯೆಯಾಗಿದ್ದು BJP ನಾಯಕನ ಮಗಳಲ್ಲ, ಬದಲಾಗಿ ನಿಮ್ಮದೇ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳು. ಲವ್ ಜಿಯಾದ್ ಅನ್ನೋದನ್ನು ಅವ್ರ ತಂದೆನೇ ಹೇಳ್ತಾರೆ. ಅದರ ವಿರುದ್ಧ ಬೀದಿಗೆ ಬಂದರೆ ಹೆಣದ ರಾಜಕೀಯ ಆಗುತ್ತಾ? ಹೌದು, ನೀವೇ ಪ್ರತಿಭಟನೆ ಮಾಡ್ಬೋದಿತ್ತಲ್ವಾ? ಆಯಿತು, BJP ಹೆಣದ ಮೇಲೆ ರಾಜಕೀಯ ಮಾಡುತ್ತೆ ಅಂತಾನೇ ಇಟ್ಕೊಳ್ಳೋಣ. ನಿಮ್ಮದೇ ಕ್ಷೇತ್ರದಲ್ಲಿ ಪರೇಶ್ ಮೇಸ್ತಾ ಅನ್ನೋ ಹುಡುಗನ ಮತಾಂಧರು ಬಂದು ಸಾಯಿಸಿದ್ರಲ್ಲ, ಏನಾಯ್ತು ಆ ಕೇಸು? ಆಗ MP ಇದ್ದಿದ್ದು ಅನಂತಕುಮಾರ್ ಹೆಗಡೆ ಅವರು. ಅವರೇ ಪ್ರತಿಭಟನೆಗೆ ಕರೆ ಕೊಟ್ಟಿದ್ರಲ್ಲ. ಕಾಗೇರಿಯವರು ಶಿರ್ಸಿ ಸಿದ್ದಾಪುರ ಶಾಸಕರಾಗಿದ್ದರು. ಶಿರ್ಸಿಯಲ್ಲೇ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗಿತ್ತಲ್ಲ. ಮತಾಂಧರ ವಿರುದ್ಧ ಯಾರೂ ಕೆಮ್ಮೋ ಹಾಗಿಲ್ವಾ? ಸತ್ತವನು ಹಿಂದೂ ಬಡವನಾಗಿದ್ದರೂ ಓಕೆ, ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳಾದರೂ ಓಕೆ, ಸಾಯಿಸಿದವ ಯಾವ ಧರ್ಮ ಅನ್ನೋದಷ್ಟೇ ಇಂಪಾರ್ಟೆಂಟು ಅಂತ ಯಾಕೆ ನೋಡ್ತೀರಾ? ಅಪರಾಧನೇ. ಕೈಲಾಗದೇ ಇರೋ ಸರ್ಕಾರನ ಪ್ರಶ್ನೆ ಮಾಡಿ ಬಿಟ್ಟರೆ ಅದು ಹೆಣದ ಮೇಲೆ ರಾಜಕೀಯ ಅದು ಇದು ಹೇಳ್ಕೋತಲ್ಲ. ಪರೇಶ್ ಮೇಸ್ತಾನ ಅಪ್ಪ ಅಮ್ಮನ ಹತ್ರನೇ ಕೇಳಿ ನೋಡಿ. ನಿಮ್ಮನೆ ಹತ್ರನೇ ಅಲ್ವ ಅವ್ರ ಮನೇನು ಆಗೋದು. ನಿಮ್ಮ ಮಗ ಕಾಲು ಜಾರಿ ಗಣಪತಿ ಕೆರೆಗೆ ಬಿದ್ದು ಸತ್ತೋಗಿದ್ದು ಹೌದಾ ಅಂತ ಕಾಲಲ್ಲಿರೋದನ್ನು ಕೈಗೆ ತಗೋತಾರೆ. ಮೀನಿನ ಥರ ಈಜಾಡಬಲ್ಲ ಸಮುದಾಯದ ಹುಡುಗ ಆತ ಕೆರೆಯಲ್ಲಿ ಮುಳುಗಿ ಸತ್ತ ಅಂತ ಸಿದ್ದರಾಮಯ್ಯ ಪೋಸ್ಟ್ ಮಾರ್ಟಮ್ ಬರೋದ್ರೊಳಗೆ ಹೇಳಿದರು. ಸಹಜ ಸಾವು ಅಂದರು. ಕೇಸ್ ಮುಗೀತು. ಅಷ್ಟಿದ್ರೆ ಕೇಸ್ ರೀಓಪನ್ ಮಾಡಿಸಿ. ಈ ಸಲ ಉತ್ತರ ಕನ್ನಡದಲ್ಲಿ BJPಗಿಂತ ಕಾಂಗ್ರೆಸ್ ಶಾಸಕರೇ ಜಾಸ್ತಿ ಇರೋದಲ್ಲ, ತಗೊಳ್ಳಿ ಓಪನ್ ಚಾಲೆಂಜು. ಇನ್ನೂ ಸಂತೋಷ್ ಲಾಡು, ಹಿಂದೂಗಳ ಹತ್ಯೆಯಾದರೆ BJP ಹಬ್ಬವಂತೆ. ಏನಂತ ಮಾತಾಡ್ತಾರೋ ಏನೋ. ಹಿಂದುತ್ವ ಅನ್ನೋದು BJPಯ ಈ ವರ್ಷದ ಎಲೆಕ್ಷನ್ ಅಜೆಂಡಾನ? ಇಲ್ವಲ್ಲ. ಮುಸ್ಲಿಂ ಜಿಹಾದಿಗಳು ಮನಸ್ಸಿಗೆ ಬಂದ ಹಾಗೆ ಬರೋದು, ಹಿಂದೂಗಳನ್ನ ಚಂಡಾಡೋದು ನೋಡ್ಕೊಂಡು ಸುಮ್ಮನೆ ಇರಬೇಕಿತ್ತ? ನೇಹಾ ಹಿರೇಮಠ ವಿಚಾರಕ್ಕೆ ಏನಂದ್ರಿ? ಇದು ತಪ್ಪು, ಆರೋಪಿಯನ್ನು ಎನ್ಕೌಂಟ್ರ್ ಮಾಡಬೇಕು, ಅವರ ಮನೆಯವರ ದುಃಖದಲ್ಲಿ ನಾನು ಭಾಗಿದಾರ ಅಂದ್ರಿ. ಕಾನೂನು ಬರಬೇಕು, ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಆಗ್ತಕ್ಕಂಥದ್ದು ಒಂದು ಕಾನೂನು ಬಂದ್ಬಿಟ್ಟು ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಲೆಟ್ ಅಸ್ ನಾಟ್ ಬ್ಲೇಮ್ ಎನಿಬಡಿ. ಇಫ್ ಯು ಹವ್ ಗಾಟ್ ಗಟ್ಸ್, ಇಫ್ ಯು ಹವ್ ಗಾಟ್ ಅ ಪೊಲಿಟಿಕಲ್ ವಿಲ್, ಲೆಟ್ ಅಸ್ ಆಲ್ ಅಡ್ರೆಸ್ ದ ಇಶ್ಯೂ ಆ್ಯಂಡ್ ಸಿ ಟು ದಟ್ ಲೆಟ್ ಅಸ್ ಹ್ಯಾವ್ ಗೆಟ್ ಒಂದು ರೂಲೇ ತರಬೇಕಲ್ಲ. ಎನ್ಕೌಂಟ್ರ್ ಮಾಡಬೇಕು ಅಂತ ಹೇಳಿದ್ದು ಯಾರ ಹತ್ರ? ಮೀಡಿಯಾದವ್ರ ಹತ್ರ. ನೀವು ಯಾರ ಹತ್ರ ಹೇಳಬೇಕಿತ್ತು? ಹೋಮ್ ಮಿನಿಸ್ಟರ್ ಹತ್ರ ಹೋಗಿ ಹೇಳಬೇಕಿತ್ತು. ಸುವರ್ಣ ನ್ಯೂಸು, TV9, ಪಬ್ಲಿಕ್ TV, ರಿಪಬ್ಲಿಕ್ TV, ಪವರ್ TV, ನ್ಯೂಸ್ 18 ಮುಂದೆ ಎನ್ಕೌಂಟ್ರ್ ಮಾಡಬೇಕು ಅಂತಿರಲ್ಲ. ಏನು ಎನ್ಕೌಂಟ್ರ್ ಮಾಡೋದು ಮೀಡಿಯಾಗಳ? ಪೊಲೀಸ್ ತಾನೆ. ಪೊಲೀಸರಿಗೆ ಅಧಿಸೂಚನೆ ಕೊಡೋರು ಯಾರು? ಸರ್ಕಾರ ತಾನೆ. ಸಿದ್ದು ಹತ್ರ ಮಾತಾಡೋಕೆ ಧೈರ್ಯ ಇಲ್ಲ. DK ಅಂತೂ ಮಾತು ಕೇಳಲ್ಲ. ಪರಮಣ್ಣ ಅಂತೂ ಮುಗೀತು, ಅವ್ರ ಬಗ್ಗೆ ಮಾತಾಡೋದೇ ಬೇಜಾರಿನ ವಿಚಾರ. ನಿಮ್ಮ ಬಂಡವಾಳಕ್ಕೆ ನಮ್ಮ ಬೂದಿ ಹಾಕ. ನಿಮ್ಮ ಮಾತಲ್ಲಿ ಆರೋಪಿ ಫಯಾಜ್ ಅನ್ನೋ ಒಂದೇ ಒಂದು ಹೆಸರು ಒಂದು ಸಲಿಯಾದರೂ ಬಾಯಲ್ಲಿ ಬಂತ? ಅಷ್ಟೊಂದು ಭಯನ? ನೇಹಾ ಹಿರೇಮಠ ತಂದೆ ನಿರಂಜನ್ ಹಿರೇಮಠ ನನ್ನ ಜೀವದ ಗೆಳೆಯ ಅನ್ನೋದನ್ನು ನೀವೇ ಹೇಳ್ತೀರಿ. ನೇಹಾ ಹಿರೇಮಠ ದೇಹವನ್ನು ಮಣ್ಣು ಮಾಡೋಕ್ಕೆ ನೀವು ಹೋದ್ರ? ನಿಮ್ಮ ಪ್ರಾಣ ಸ್ನೇಹಿತ ನಿಮಗಾಗಿ, ನಿಮ್ಮ ಪಕ್ಷಕ್ಕಾಗಿ ದುಡ್ದಿರಲಿಲ್ವಾ? ಸ್ನೇಹ ಅನ್ನೋದು ಇನ್ನೊಂದು ಧರ್ಮೀಯರಿಗೆ ಬೇಜಾರಾಗುತ್ತೆ ಅಂತ ಸುಮ್ಮನೆ ಆದ್ರ? ಹೋಗಲಿ, ನಿಮ್ಮ ಪ್ರಾಣ ಸ್ನೇಹಿತ ಅವರ ಮಗಳ ಸಮಾಧಿ ಮುಂದೆ ಗೋಳಾಡಿದರು, ಅದನ್ನಾದರೂ ನೋಡಿದ್ರ? ಶಾಂತಿ ಕೊಡಂತ ಕೆಲಸ ಮಾಡ್ತೀನಿ.
ನಿಜಕ್ಕೂ ನಿರಂಜನ್ ಹಿರೇಮಠ ಅವರ ಪಾಡು ನೆನೆದು ಬೇಜಾರಾಗುತ್ತೆ. ಹತ್ಯೆಯಾಗಿ ಸ್ವಲ್ಪ ಹೊತ್ತಿಗೆ ಹೋಮ್ ಮಿನಿಸ್ಟ್ರು ಇದೊಂದು ಅಫೇರ್ ಕೇಸ್ ಅಂತ ಹೇಳಿಬಿಟ್ರು. ಪ್ರಕಾರ ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಅದು ಯಾವಾಗ ಆ ಹೆಣ್ಮಗಳು ದೂರ ಹೋಗಕ್ಕೆ ಶುರು ಮಾಡಿದ್ಲು ಆಗ ಈ ರೀತಿ ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು. ಅದು ಬಿಟ್ಟರೆ ಕೊಲೆ ಮಾಡಿ ತಪ್ಪು ಅಂದಿರಲಿಲ್ಲ. ಸ್ನೇಹನೋ ಪ್ರೀತಿನೋ ಇತ್ತು ಅಂತಲೇ ಇಟ್ಕೊಳ್ಳಿ, ಚೂರಿ ಹಾಕಿದ ಅಪರಾಧ ಆಗಲ್ವಾ? ಅಮಾಯಕ ಹುಡುಗಿಯ ರಕ್ತ ಚಿಮ್ಮಿದ್ದು ಅಫೆನ್ಸ್ ಅಲ್ವಾ? ಯೋಗಿ ಜಾಗದಲ್ಲೇನಾದರೂ ಇದು ಆಗಿದ್ದಿದ್ದರೆ ಆ ಫಯಾಜು ಮಾರನೇ ದಿವಸ ಸೂರ್ಯೋದಯ ನೋಡ್ತಾ ಇರಲಿಲ್ಲ. ಆದರೆ ಇಲ್ಲಿ ಅವನ ಮನೆಗೆ ಪೊಲೀಸ್ ಭದ್ರತೆ, ಕೊಲೆ ಮಾಡಿದವನಿಗೆ ಪೊಲೀಸ್ ಭದ್ರತೆ. ಸೀರಿಯಸ್ಲಿ ಯಾಕೆ ಜಿಹಾದಿಗಳ ಶಕ್ತಿ ಹೆಚ್ಚಾಗ್ತಾ ಇದೆ ಅನ್ನೋದು ಹಿಂದೂಗಳಿಗೆ ಈಗ ಅರ್ಥ ಆಗಿರಬೇಕು. ಇನ್ನು ಸಿದ್ದರಾಮಯ್ಯ ಕಾಲ್ ಮಾಡಿ ಸಾರಿ ಅಂದ್ರಂತೆ ನಿರಂಜನ್ ಹಿರೇಮಠ ಅವರಿಗೆ. ನಿಮಗೆ ಈ ಹಿಂದೆ ಆಗಿರೋ ಒಂದು ಘಟನೆನ ನೆನಪು ಮಾಡಿಕೊಡ್ಬೇಕು. ಅದು 2018 ಜನವರಿ 3 ಕಾಟಿಪಳ್ಳಾದ ದೀಪಕ್ ರಾವ್ ಅನ್ನೋ ಹಿಂದೂ ಹುಡುಗನ ಬರ್ಬರ ಕೊಲೆ ಆಗುತ್ತೆ. ಜಿಹಾದಿಗಳೇ ಆ ಕೊಲೆಯನ್ನು ಮಾಡಿರ್ತಾರೆ, ಬಂಧನವೂ ಆಗುತ್ತೆ. ಅವೆಲ್ಲವನ್ನು ಬೆಂಗಳೂರಲ್ಲೇ ಕೂತು ಸಿದ್ದರಾಮಯ್ಯ ನೋಡ್ತಾ ಇರ್ತಾರೆ. ಆದರೆ ದೀಪಕ್ ರಾವ್ ಹತ್ಯೆಯಾದ 5 ದಿನಗಳ ನಂತರ ಅಂದರೆ ಜನವರಿ 8ಕ್ಕೆ ಬಶೀರ್ ಎಂಬಾತನ ಮರ್ಡರ್ ಆಗುತ್ತೆ. ಆಗ ಸಿದ್ದು ಏನು ಮಾಡಿದರು? ತಕ್ಷಣ ಮಂಗಳೂರಿಗೆ ಓಡೋಡಿ ಹೋದರು. ಇದು ಪತ್ರಿಕೆಯಲ್ಲೇ ಇದೆ, ಅಲ್ಲೇ ಡೀಟೇಲ್ ಆಗಿ ಹಾಕಿದ್ದಾರೆ. ಒಂದು ಸಲ ಓದ್ಬಿಡ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಹಾಗೆ ಇಲ್ಲಿ ಸ್ಕ್ರೀನ್ಶಾಟ್ ಇದೆ ನೋಡಿ. ದುಷ್ಕರ್ಮಿಗಳಿಂದ ಜನವರಿ 3ರಂದು ಹತ್ಯೆಗೊಳಗಾಗಿದ್ದ ದೀಪಕ್ ರಾವ್ ಅವರ ಕಾಟಿಪಳ್ಳಾದ ನಿವಾಸಕ್ಕೆ ಹಾಗೂ ತಲವಾರು ಹಲ್ಲೆಗೊಳಗಾಗಿ ಇಂದು ಮೃತಪಟ್ಟ ಬಶೀರ್ ಅವರ ಆಕಾಶ ಭವನದ ಮನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ನೀಡಿ ಉಭಯ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಸತ್ತವನು ಹಿಂದೂ ಆಗಿದ್ದರೆ ಟೈಮ್ ಆದಾಗ ಹೋಗೋದು, ಅದೇ ಬಾಂಧವ ಆಗಿದ್ದರೆ ಟೈಮ್ ಮಾಡಿಕೊಂಡು ಓಡೋದು. ಎಲ್ಲಿ ಹಿಂದೂಗಳು ತಿರುಗಿ ಬೀಳ್ತಾರೋ ಅಂತ ದೀಪಕ್ ರಾವ್ ಮನೆಗೆ ಬೇಕೋ ಬೇಡೋ ಅನ್ನೋ ಥರದಲ್ಲಿ ಹೋಗಿರೋದು. ಸಿದ್ದಣ್ಣನ ಓಲೈಕೆ ರಾಜಕಾರಣ ಕಂಡ ಎಲ್ಲರಿಗೂ ಇದು ಗೊತ್ತಿರುತ್ತೆ. ಅದು ಎಂಥ ಸನ್ನಿವೇಶದಲ್ಲಿ ಡಾಕ್ಟರು ಟ್ರಾವೆಲ್ ಮಾಡೋ ಹಾಗಿಲ್ಲ, ಸಿದ್ದರಾಮಯ್ಯ ಅವರೇ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂದಾಗ ನನ್ನ ಜೀವ ಹೋದರೂ ಚಿಂತೆ ಇಲ್ಲ ಅಂತ ಮಂಗಳೂರಿಗೆ ಓಡಿದ್ದು. ಇದನ್ನು ನಾನು ಹೇಳ್ತಿರೋದಲ್ಲಪ್ಪ, ಸಿದ್ದಣ್ಣನ ಬಲಗೈ ಬಂಟ ರಾಜಕೀಯ ನೆಂಟ ಜಮೀರ್ ಭಾಯ್ ಹೇಳಿದ್ದು. ನೀವು ಒಪ್ಲೇ ಎಲ್ಲ ಹೇಳ್ದೆ ಮಾಧ್ಯಮದಲ್ಲಿ, ನನ್ನ ಪ್ರಾಣ ಹೋದ್ರು ಪರವಾಗಿಲ್ಲ, ನಾನು ಹೋಗಿ ಹೋಗ್ತೀನಿ ಅಂದ್ರಲ್ಲ ಡಾಕ್ಟರ್ಗೆ ನೀವು ಅಂತ ಹೇಳಿ. ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇನ್ನು ಆಪರೇಷನ್ ಆಗಿ ಸ್ಟಂಟ್ ಆಗಿ 3 ದಿನ ಇಲ್ಲ, ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ಹೋಗಿ ಕುಡಿದು ನೀವು ಟ್ರಾವೆಲ್ ಮಾಡಂಗಿಲ್ಲ ಅಂದ್ರೆ ನನ್ನ ಪ್ರಾಣ ಹೋದ್ರು ಸಿದ್ಧ ಅಂತ ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ, ಯಾರು ನಡೀರಿ. ಹೆಣದ ರಾಜಕೀಯಕ್ಕೆ ಬರೋಣ. ಕೊರೋನಾ ಟೈಮು ಇಡೀ ದೇಶ ಪ್ಯಾನಿಕ್ ಆಗಿತ್ತು. ಹಿಂದೆಂದೂ ಅಂಥ ಸಿಚುವೇಶನನ್ನು ಯಾರೂ ಕಂಡಿರಲಿಲ್ಲ. ಜಗತ್ತೇ ಕಂಗಾಲಾಗಿತ್ತು. ಭಾರತಕ್ಕೆ ಹೊಸದು ಮತ್ತು ಅತ್ಯಂತ ಕೆಟ್ಟ ಸನ್ನಿವೇಶ ಬಂದಿತ್ತು. ಸಹಜವಾಗಿ ವೈದ್ಯಕೀಯ ಜಗತ್ತಲ್ಲಿ ಎಮರ್ಜೆನ್ಸಿ, ಸಾವು ನೋವಾದವು. ಆದ ಪ್ರತಿಯೊಂದು ಸಾವಿಗೆ ಮೋದಿಯನ್ನು ಹೊಣೆ ಮಾಡಲಿಲ್ವಾ? ಅದು ರಾಜಕೀಯ ಅಲ್ವಾ? ಬದುಕಿದ್ದಾಗಲೂ ನೆಮ್ಮದಿ ಇಲ್ಲ, ಸತ್ತಾಗಲೂ ಜಾಗ ಇಲ್ಲ ಅಂತ ಶವಾಗಾರದ ಫೋಟೋ ವಿಡಿಯೋ ಹಂಚ್ಕೊಂಡು ಮೋದಿ ರಾಜೀನಾಮೆ ಕೊಡಬೇಕು ಅಂದಿರಲಿಲ್ವಾ? ಅದು ಹೆಣದ ರಾಜಕೀಯ ಅಲ್ವಾ? ಹೋಗಲಿ, ಆ ಸಮಯಕ್ಕೆ ನಿಮ್ಮ ಬಳಿ ಕೊರೋನಾ ಕಂಟ್ರೋಲ್ ಮಾಡೋಕ್ಕೆ ಪರಿಹಾರ ಏನಾದರೂ ಇತ್ತಾ? ಅಮೇರಿಕಾನೇ ನಡಗಿರಲಿಲ್ವಾ? ಇಂಗ್ಲೆಂಡ್ ಕೊರಗಿರಲಿಲ್ವಾ? ಆ ಸಮಯಕ್ಕೆ ಎಲ್ಲ ದೇಶದವರು ಒಂದಾಗಿ ಹೋರಾಡಿದರು. ನಮ್ಮಲ್ಲೂ ತುಂಬಾ ಒಗ್ಗಟ್ಟು ಕಂಡು ಬಂತಾದರೂ ನಿಮ್ಮಂಥ ಚಿಲ್ಲರೆ ರಾಜಕೀಯ ಮಾಡೋರು ಇನ್ನಷ್ಟು ಹೆಣ ಬೀಳೋಕ್ಕೆ ನೇರವಾಗಿ ಕಾರಣರಾದರು. ಭಾರತದ ಡಾಕ್ಟರ್ಸು, ಸೈಂಟಿಸ್ಟು ಹಗಲು ರಾತ್ರಿ ಅಂದೇ ವ್ಯಾಕ್ಸಿನನ್ನು ಕಂಡುಹಿಡಿದಾಗ ಮೋದಿ ವಿರೋಧಿಗಳು ಏನಂದ್ರಿ? ಆ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ಗಂಡಸ್ತನನೇ ಇಲ್ಲವಾಗುತ್ತೆ, ಜನಸಂಖ್ಯೆ ನಿಯಂತ್ರಣ ಮಾಡೋಕ್ಕೆ ಮೋದಿ ಹೇಳಿ ಮಾಡಿಸಿದ ಸಂತಾನಹರಣ ವ್ಯಾಕ್ಸಿನ್ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರಿ. ಅದೆಷ್ಟೋ ಜನ ನಿಮ್ಮ ಮಾತನ್ನು ನಂಬಿ ವ್ಯಾಕ್ಸಿನ್ ಹಾಕಿಸಿಕೊಳ್ಳೋಕ್ಕೆ ಬರದೆ ಸತ್ತೇ ಹೋದರು. ಆ ಸಮಯದಲ್ಲಿ ಮೋದಿ ರಾಜಕೀಯ ವಿರೋಧಿಗಳಿಗೆ ಹೆಣ ಬಿದ್ದಷ್ಟು ಲಾಭವೇ ಕಾಣ್ತಾ ಇತ್ತು. ಮೋದಿ ಕಡೆ ಬೊಟ್ಟು ಮಾಡಿ ತೋರಿಸೋಕೆ ವ್ಯಾಕ್ಸಿನ್ ಬಗ್ಗೆ ದಾರಿ ತಪ್ಪೋ ಸಂದೇಶ ನೀಡಿದ್ದು ಮೋದಿನ ಹೆಣದ ರಾಜಕೀಯ ಮಾಡಿದವರ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯದಲ್ಲಿ ಗೌರಿ ಲಂಕೇಶ್ ಅವರನ್ನು ಯಾರೋ ಹತ್ಯೆ ಮಾಡಿದರೆ ಅದಕ್ಕೆ ಮೋದಿ ಕಾರಣ ಆಗ್ತಾನೆ. ಗೌರಿ ಹೆಸರಲ್ಲಿ ಟ್ರಸ್ಟ್ ಶುರುವಾಗುತ್ತೆ, ಒಂದಿಷ್ಟು ಕಾಸು ಒಟ್ಟಾಗುತ್ತೆ. ನಾನು ಗೌರಿ ನಾವೆಲ್ಲ ಗೌರಿ ಅಂತ ಸಿನಿಮಾ ಮಾಡಿಕೊಂಡು ಇದ್ದ ಪ್ರಕಾಶ್ ರಾಜ್ ಮುಂದೆ ಬರ್ತಾನೆ. ಗೌರಿ ಹೆಸರಲ್ಲಿ ಪ್ರಚಾರ ತಗೊಂಡು ಇಲೆಕ್ಷನ್ ನಿಲ್ತಾನೆ, ಸೋತೋಗ್ತಾನೆ. ಈಗ ಕಾಂಗ್ರೆಸ್ ಏಜೆಂಟ್ ಥರ ಹೋದಲ್ಲಿ ಬಂದಲ್ಲಿ ಮಾತಾಡ್ತಾ ಇದ್ದಾನೆ. ಗೌರಿ ಹೆಣ ರಾಜಕೀಯಕ್ಕೆ ಬಳಸಿದ್ರಿ ಅಲ್ವಾ? ಯಾರದ್ದು ಹೆಣದ ರಾಜಕೀಯ? ಪುಲ್ವಾಮಾದಲ್ಲಿ ನಮ್ಮ ಸೈನಿಕರನ್ನು ಆ ಪಾಕಿಸ್ತಾನಿ ಉಗ್ರರು ಶಿಖಂಡಿ ಯುದ್ಧ ಮಾಡಿ ಹುತಾತ್ಮರನ್ನಾಗಿಸ್ತಾರೆ.
ಪಾಕಿಸ್ತಾನದ ಭಯೋತ್ಪಾದಕರು ಆ ಕೃತ್ಯವನ್ನು ಮಾಡಿರೋದು ಜಗಜ್ಜಾಹೀರು. ಅದನ್ನು ಮೋದಿಯೇ ಮಾಡಿಸಿದ್ದು. ಪುಲ್ವಾಮಾ ದಾಳಿ ಆಗದೇ ಇದ್ದಿದ್ರೆ ಮೋದಿ ಇಲೆಕ್ಷನ್ ಗೆಲ್ತಾನೇ ಇರಲಿಲ್ಲ ಅಂತ ಹೇಳಿದವ್ರು ಇಬ್ಬರ. ನಮ್ಮ ಸೈನಿಕರನ್ನ ಹತ್ಯೆ ಮಾಡಿದವರಿಗೆ ಪ್ರತೀಕಾರ ಕೊಡಬೇಕಾಗಿತ್ತಾ ಬೇಡವಾ? ಅದಕ್ಕಾಗಿ ಬಾಲಾಕೋಟ್ ಉಗ್ರರ ಕ್ಯಾಂಪ್ ಮೇಲೆ ಇದೇ ನಮ್ಮ ಭಾರತೀಯ ವಾಯುಸೇನೆ ಹೋಯ್ತು, ಉಡೀಸ್ ಮಾಡಿ ಬಂತು. ಅಲ್ಲಿ ನಿದ್ದೆಲಿದ್ರು ಉಗ್ರರು, ಕನ್ಯಾರ ಕನಸು ಕಾಣ್ತಾ. ಆ ಪಾಖಂಡಿ ಉಗ್ರ ಕ್ರಿಮಿಗಳು ಕಣ್ಣು ಬಿಡೋದ್ರೊಳಗೆ ಮಣ್ಣಾಗಿದ್ದರು. ಇಂಡಿಯನ್ ಏರ್ಫೋರ್ಸ್ ಆ ಸಾಹಸದ ಕೆಲಸ ಮಾಡಿತ್ತು. ಆಗ ಏನು ಮಾತಾಡಿದ್ರಿ? ವಿಡಿಯೋ ಸಾಕ್ಷಿ ಇದೆಯಾ? ಎಲ್ಲಿ ಪ್ರೂಫ್ ಇದೆ? ಅದು ಭಾರತ್ ಜೋಡೋ ಯಾತ್ರೆ ಅಲ್ಲ. ಓಡಿದ್ದು, ನಡೆದಿದ್ದು, ಮಿಂದಿದ್ದು, ತಿಂದಿದ್ದು ಎಲ್ಲ ವಿಡಿಯೋ ಮಾಡೋಕೆ. ಮೋದಿಯನ್ನು ಟೀಕೆ ಮಾಡ್ತೀರಿ, ಓಕೆ, ಅದು ನಿಮಗೆ ಬಿಟ್ಟ ವಿಚಾರ, ಅದು ನಿಮ್ಮ ರಾಜಕೀಯ. ಆದರೆ ನಿಮಗೆ ಭಾರತದ ಆರ್ಮಿ ಮೇಲೆ ಕೂಡ ನಂಬಿಕೆ ಇಲ್ಲ ಅಂದರೆ ಹೇಗೆ? ಹುಟ್ಟಿನ ಮೂಲ ಗೊತ್ತಿಲ್ಲದೆ ಇರೋರು ತಮ್ಮ ಆಧಾರ್ ಕಾರ್ಡಲ್ಲಿ ತನ್ನ ಫಾದರ್ ಕಾಲಮಲ್ಲಿ ಇರೋದು ನಿಜವಾಗಿಯೂ ತನ್ನದೇ ಅಪ್ಪನ ಹೆಸರ ಅನ್ನೋ ಗೊಂದಲ ಇರೋರು ಮಾತ್ರ ನಮ್ಮ ಸೇನಾ ಶಕ್ತಿ ಬಗ್ಗೆ ಅನುಮಾನ ಪಡೋಕೆ ಸಾಧ್ಯ. ದೇಶವನ್ನು ಕಾಪಾಡಬೇಕು ಅಂತ ಕುಟುಂಬ, ಸ್ವಂತ ಸುಖ ಎಲ್ಲವನ್ನ ಬಿಟ್ಟು ಗಡಿಗೆ ಹೋಗಿ ನಿಲ್ಲೋದು ಇಲ್ಲಿ ಕೂತು ದಾಳಿಯ ವಿಡಿಯೋ ಕೇಳಿದಷ್ಟು ಸುಲಭ ಅಲ್ಲ. ಹೆಣದ ರಾಜಕೀಯ ಬಗ್ಗೆ ಮಾತಾಡೋಕ್ಕೆ ತುಂಬಾ ಇದೆ. ಮೊದಲು ನಮ್ಮದೇ ರಾಜ್ಯದಲ್ಲಿ ಬೀಳ್ತಾ ಇರೋ ಹಿಂದೂಗಳ ಹೆಣಕ್ಕೆ ನ್ಯಾಯ ಕೊಡಿಸಿ. ಅದು ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳಿ. ಇಲೆಕ್ಷನ್ ಬರುತ್ತೆ ಹೋಗುತ್ತೆ, ಸರ್ಕಾರ ಇರುತ್ತೆ ಹೋಗುತ್ತೆ, ಆದರೆ ರಾಜ್ಯ, ದೇಶ, ಧರ್ಮ ಇದು ಶಾಶ್ವತ ಅನ್ನೋದು ತಲೆಯಲ್ಲಿ ಇರಲಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.